ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ಲೌಸ್ ಡಿಸೈನನ್ನು ನೋಡೋಣ. ಇದಾಗಲೇ ನಾನು ಥ್ರೆಡ್ ಲೈನ್ ಹಾಕಿದ್ದೀನಿ, ಹಾಗೆ ಜರಿ ಲೈನ್ ಒಂದು ಕೊಟ್ಟಿದ್ದೀನಿ. ಈಗ ಪೈಪಿಂಗ್ ಥ್ರೆಡನ್ನು ಹಾಕಿಬಿಟ್ಟು ಅದರ ಮೇಲೆ ಲೋಡಿಂಗ್ ಮಾಡ್ತಾ ಇದ್ದೀನಿ. ಲೋಡಿಂಗ್ ಸ್ಟಿಚಸ್ಸು ಇದಾಗಲೇ ಸುಮಾರು ಹಾಕಿರ್ತೀನಿ, ಆದರೆ ಹೊಸದಾಗಿ ನೋಡೋರಿಗೆ ಇನ್ನೊಂದಷ್ಟು ಐಡಿಯಾ ಸಿಗಲಿ ಅಂತ ಈಗ ಹಾಕ್ತಾ ಇರೋವಂಥದ್ದು. ನಾವು ರೆಗ್ಯುಲರಾಗಿ ಚೈನ್ ಸ್ಟಿಚ್ಚು, ಬೀಡ್ಸು, ಸ್ಟೋನ್ ಲೇಸು ಈ ಥರ ಹಾಕ್ತಾ ಇರ್ತೀವಿ. ಆದರೆ ಈ ಥರ ಬೀಡ್ಸ್ ಲೋಡಿಂಗು ನಾವು ಶುಗರ್ ಬೀಡ್ಸಿಂದ ಕೊಡುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಆಯ್ಕೆ ಮಾಡಿದ್ದೀನಿ. ಅದರಲ್ಲೂ ಕೂಡ ಇದು ಒಂಥರ ಸಿಲ್ವರ್ ಬೇಸ್ಡ್ ಇರುವಂತಹ ಬೀಡ್ಸ್ ಅಂತ ಹೇಳ್ಬೋದು. ಒಮ್ಮೊಮ್ಮೆ ಈ ಪೈಪಿಂಗ್ ಥ್ರೆಡು ದಪ್ಪ ಇತ್ತು ಅಂದರೆ ಜಾಸ್ತಿ ಬೀಡ್ಸು ನಮಗೆ ಹಾಕಬೇಕಾಗತ್ತೆ. ಇದು ನಾರ್ಮಲ್ ಸೈಜ್ದಿತ್ತು ಅಂತಂದರೆ ನೋಡಿ, ಈಗ ನಾನು ಆ ಒಂದು 5 ಬೀಡ್ಸ್ ಏನೋ ಕೊಡ್ತಿದ್ದೀನಿ, ಇಷ್ಟು ಸಾಕಾಗುತ್ತೆ. ಕೆಲವೊಮ್ಮೆ ನಮಗೆ ದಪ್ಪ ಇತ್ತು ಅಂದರೆ 6 ಬೀಡು ಕೂಡ ಹಾಕಬೇಕಾಗತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ ನೀವು ಹಾಕುವ ಪೈಪಿಂಗ್ ಥ್ರೆಡ್ಡು ಹೇಗಿರುತ್ತೋ ಅದರಂತೆ. ಇದೇ ರೀತಿ ನಾವು ಲೋಡಿಂಗ್ ಒಂದು ಸೈಡಿಂದನೇ ಯಾವಾಗಲೂ ಕೊಡಬೇಕು, ತುಂಬ ಚೆನ್ನಾಗಿರುತ್ತೆ. ಡಬಲ್ ಕಲರ್ ಬೇಕಾದರೆ ಹಾಕ್ಬೋದು, ಆದರೆ ಇದು ಸಿಂಗಲ್ಲು ಸಾಕಾಗುತ್ತೆ. ಹೀಗೆ ನಾನು ಆ ಕಡೆಯೂ ಜರಿ ಮತ್ತು ಥ್ರೆಡ್ ಲೈನು ಸಿಲ್ಕ್ ಥ್ರೆಡ್ದು ಹಾಕಿ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಮ್ಯಾಂಗೋ ಪ್ಯಾಟ್ರನ್ ನೋಡೋಣ. ಈಗ ನಾನು ಇಲ್ಲಿ ಅದಾಗಲೇ ನಾನು ಸ್ಲೀವಲ್ಲಿ ಹಾಕ್ತಾಯಿದ್ದೆ. ಈಗ ಸ್ವಲ್ಪ ನೆಕ್ಗೆ ಹೇಗೆ ಪ್ಯಾಟ್ರನ್ ಮಾಡಬೇಕು ಅನ್ನೋದು ಇಲ್ಲಿ ತೋರಿಸ್ತೀನಿ. ಬೀಡ್ಸನ್ನು ಈಗ ನಾನು ಒಂದೊಂದೇ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ತುಂಬ ಸಿಂಪಲ್ ಮೆಥಡು. ಇದಾಗಲೇ ನೀವು ನನ್ನ ವೀಡಿಯೋಸ್ ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಈ ಬೀಡನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳ್ಕೊಟ್ಟಿರ್ತೀನಿ. ಇಲ್ಲ ಅಂದರೆ ಈ ವಿಡಿಯೋನ ಮತ್ತೆ ಇನ್ನೊಂದು ಸತಿ ಹಿಂದೆಯಿಂದ ನೋಡಿಕೊಂಡ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ಬೀಡ್ಸನ್ನು ಪ್ಲೇಸ್ ಮಾಡ್ಕೊಂಡ್ಮೇಲೆ ಅಂದರೆ ಡಿಸ್ಟೆನ್ಸನ್ನು ನಾನು ಮೊದಲೇ ಗುರ್ತು ಮಾಡಿ ಇಟ್ಕೊಂಡಿದ್ದೆ, ಅಲ್ಲಿಗೆ ನಾನು ಬೀಡ್ಸ್ ಕೊಟ್ಟಿದ್ದೀನಿ. ಇದು 3 mm 2 mm ಸೈಜದ್ದು ಬರುತ್ತಲ್ಲ ಆ ಬೀಡ್ಸು. ಅದಾದಮೇಲೆ ಇಲ್ಲಿ ಕುಂದನ್ಸನ್ನು ಅಂಟಿಸ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಟೈಪ್ ಆಫ್ ಕುಂದನ್ ಅಂತ ಹೇಳ್ಬೋದು. ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ 2 ಕಾಂಬಿನೇಷನಲ್ಲಿ ಇಲ್ಲಿ ನಾನು ಈ ರೀತಿ ಪ್ಲೇಸ್ ಮಾಡಿದ್ದೀನಿ. ಈಗ ಆ ಒಂದು ಕುಂದನೆಲ್ಲ ಡ್ರೈ ಆಗಬೇಕು. ಅದರೊಳಗಾಗಿ ನಾನು ಇಲ್ಲಿ ಒಂದು ಚಿಕ್ಕ ಬುಟ್ಟ ಪ್ಯಾಟ್ರನ್ ಹಾಕೋದಿದೆ. ಅದಕ್ಕೆ ಈಗ ಮೊದಲಿಗೆ ನಾನು ಥ್ರೆಡ್ಡು ಸ್ಟಾರ್ಟಿಂಗ್ ಸ್ಟಿಚ್ ಕೊಟ್ಟು ಒಂದು ಬೀಡ್ ಹಾಕಿದ್ದೀನಿ. ಈಗ ಸುತ್ತಲೂ ಅದಕ್ಕೆ ಒಂದು ಬೀಡ್ಸನ್ನು ಅಂದರೆ ಶುಗರ್ ಬೀಡ್ಸನ್ನು ಹಾಕ್ತಾಯಿದ್ದೀನಿ. 2 ಬೀಡನ್ನು ಇದಕ್ಕೆ ಕೊಡ್ತಾ ನಾವು ಇದಕ್ಕೆ ಸುತ್ತಲೂ ಹಾಕಬೇಕು. ನಾವು ಫ್ರೇಮ್ಗೆ ಕ್ಲಾತನ್ನು ಹಾಕ್ಕೊಳ್ಳೋಕ್ಕೆ ಮೊದಲೇ ಅಂದರೆ ನಾವು ನೆಕ್ಕದು ಮಾರ್ಕ್ ಮಾಡ್ಕೊಳ್ಳುವಾಗಲೇ ಬುಟ್ಟಾಸು ಮಾರ್ಕ್ ಮಾಡ್ಕೊಂಬಿಡೋದು ತುಂಬ ಒಳ್ಳೆಯದು. ಆವಾಗಲೇ ಕರೆಕ್ಟಾಗಿ ಎಲ್ಲ ಈವನ್ ಆಗಿ ನಮ್ಗೆ ಎಲ್ಲೆಲ್ಲಿ ಬೇಕೋ ಎಲ್ಲ ಕಡೆ ನೋಡಿಕೊಂಡು ಬುಟ್ಟಾಸನ್ನು ಮಾರ್ಕಿಂಗ್ ಕೊಟ್ಬಿಟ್ಟು ಆಮೇಲೆ ಫ್ರೇಮ್ಗೆ ಹಾಕ್ಕೊಂಡು ವರ್ಕ್ ಮಾಡುವಾಗ ಈಸಿಯಾಗಿರುತ್ತೆ. ಈಗ ನಾನು ಆ ಒಂದು ಸೆಂಟರ್ಗೆ ದೊಡ್ಡ ಬೀಡು, ಸುತ್ತಲೂ ಚಿಕ್ಕ ಬೀಡು ಆಯಿತು. ಈಗ 2 ಎಳೆ ದಾರ ತೊಗೊಂಡು ಕಾಂಬಿನೇಷನ್ ಅಗೇನ್ ನಾವು ಸ್ಯಾರಿಗೆ ಮ್ಯಾಚ್ ಆಗೋ ಥರ ತೊಗೋಬೇಕಾಗತ್ತೆ. ಈಗ ಇಲ್ಲಿ ನಾನು ಚೈನ್ ಸ್ಟಿಚ್ಚನ್ನು ಸ್ಕ್ವಯರ್ ಆಕಾರದಲ್ಲಿ ಅಥವಾ ಡೈಮಂಡ್ ಶೇಪಲ್ಲಿ ಬರೋ ಥರ ಹಾಕ್ತಾಯಿದ್ದೀನಿ. ಬುಟ್ಟಾಸ್ ನಾನಾ ರೀತಿ ಮಾಡ್ಕೋಬೋದು, ಆದರೆ ಇದು ನಾನು ಆಗಾಗ ತೋರಿಸ್ತಾ ಇರ್ತೀನಿ ಹೇಗೆಲ್ಲ ಮಾಡ್ಬೋದು ಬುಟ್ಟಾಸ್ ಅನ್ನೋದು. ಈಗ ನೋಡಿ, ಈ ರೀತಿಯಾಗಿ ಒಂದು ಸ್ಕ್ವಯರ್ ಪ್ಯಾಟ್ರನ್ ಹಾಕಿದ ಮೇಲೆ ಇದಕ್ಕೆ ಎಂಡ್ ನಾಟ್ ಹಾಕಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೂ ಜರಿ ಥ್ರೆಡ್ಡಿಂದ ಔಟ್ಲೈನನ್ನು ನಾವು ಕೊಟ್ಟರೆ ಇದು ಕಂಪ್ಲೀಟ್ ಆಗುತ್ತೆ. ಇದು ತುಂಬ ಸಿಂಪಲ್ಲಾಗೇ ಇರುವಂಥದ್ದು. ಸ್ಕ್ವಯರ್ ಆಕಾರದಲ್ಲಿ ಈ ಒಂದು ಬುಟ್ಟ ಪ್ಯಾಟ್ರನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಇದನ್ನು ಹೆಚ್ಚಿಗೆ ಮಾಡಬೇಕು ಅಂತಂದರೆ ಫ್ರೆಂಚ್ ನಾಟ್ಸು, ಲವಂಗ ಸ್ಟಿಚ್ಚು ಅಥವಾ ಥ್ರೆಡ್ಡಿಂದನೂ ಇನ್ನೂ ಡಿಸೈನ್ಸ್ ಎಲ್ಲ ಮಾಡ್ಕೋಬೋದು. ಬಟ್ ನನಗೆ ಇಷ್ಟೇ ಸಾಕಾಗಿದೆ. ಹಾಗಾಗಿ ಈ ರೀತಿ ಸ್ಕ್ವಯರ್ ಪ್ಯಾಟ್ರನ್ನಲ್ಲಿ ಸೆಂಟರ್ ರೌಂಡು, ಹೊರಗಡೆ ಸ್ಕ್ವಯರ್, ಈ ರೀತಿ ನಾನು ಬುಟ್ಟ ಹಾಕಿ ಕಂಪ್ಲೀಟ್ ಮಾಡ್ಕೋತೀನಿ. ಈಗ ನಾನು ಪ್ರತಿಯೊಂದು ಆ ಒಂದು ಕುಂದನ್ಸ್ ಏನು ಅಂಟಿಸಿದ್ವೋ ಅದಕ್ಕೆ ಜರ್ದೋಸಿ ತೊಗೊಂಡು ಅದಕ್ಕೆ ಒಂದು ಸುತ್ತಲೂ ಔಟ್ಲೈನ್ ಕೊಡ್ತಿದ್ದೀನಿ. ಇದು ನೋಡಲಿಕ್ಕೆ ಹೇಗಿರುತ್ತೆ ಅಂದರೆ ನಮ್ಮದು ಚುಕ್ಕೆ ರಂಗೋಲಿ ಇರುತ್ತಲ್ವ, ಅದೇ ಥರ ಅಂತ ಹೇಳ್ಬೋದು. ಇವೆಲ್ಲ ಚುಕ್ಕೆಗಳು ಇಟ್ಟಂಗೆ ಅದಕ್ಕೆ ಸುತ್ತಲೂ ನಾವು ಕೂಡಿಸ್ಕೊಂಡು ಒಂದು ಡಿಸೈನ್ ಮಾಡ್ತಾ ಇರೋ ಥರ. ಇದಕ್ಕೆ ನಾನು ಜರ್ದೋಸಿ ಯೂಸ್ ಮಾಡ್ತಿದ್ದೀನಿ. ಜರ್ದೋಸಿದು ಪ್ರಾಕ್ಟೀಸನ್ನು ನಾವು ಈ ರೀತಿಯ ಲೋಡಿಂಗ್ ನೀಡಲಿಂದ ಮಾಡಿಕೊಂಡ್ರೆ ನೋಡಿ, ಈ ಥರ ಹಾಕುವಾಗ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಹಾಕ್ಕೋಬೋದು. ಕ್ರೋಶಾ ನೀಡಲ್ಗಿಂತ ಲೋಡಿಂಗ್ ನೀಡಲ್ ಬರುತ್ತಲ್ಲ, ಅದರಲ್ಲೇ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ನಿಧಾನಕ್ಕೆ ನಾವು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೊಂಬಿಟ್ರೆ ಜರ್ದೋಸಿ ಹಾಕೋದು ನಮಗೆ ಆರಾಮಾಗಿ ಎಂಥ ಹೆವಿ ಬ್ಲೌಸ್ ಇದ್ರೂ ಮಾಡ್ಕೋಬೋದು. ಈಗ ಸುತ್ತಲೂ ಇದಕ್ಕೆ ಔಟ್ಲೈನನ್ನು ಕೊಡ್ತಾ ಹಾಕ್ತಾಯಿದ್ದೀನಿ.
ನೋಡೋದಕ್ಕೆ ಈ ಒಂದು ಪ್ಯಾಟರ್ನ್ ತುಂಬ ಚೆನ್ನಾಗಿರುತ್ತೆ. ಒಂದು ಯೆಲ್ಲೋ, ಒಂದು ಪಿಂಕು, ಯೆಲ್ಲೋ ಪಿಂಕು ಈ ಥರ ಕಲರ್ ಕಾಂಬಿನೇಷನಲ್ಲಿ ನಾನು ಇದಕ್ಕೆ ಬುಟ್ಟಾಸನ್ನು ಹಾಕ್ಕೊಂಡು, ಅಂದರೆ ಇದು ನೆಕ್ ಬಾರ್ಡರ್ಗೆ ಬರ್ತಾ ಇರುವಂತಹ ಡಿಸೈನ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗುವಾಗ ನೋಡ್ಕೋಬೇಕು ಯಾವುದು ಕರೆಕ್ಟ್ ಪೀಸು ಸರಿಯಾಗಿ ಅದು ಕಂಪ್ಲೀಟ್ ಆಗೋದಕ್ಕೆ ಸರಿಯಾಗಿ ಹೊಂದ್ಕೊಳ್ಳುತ್ತೋ ಅಂಥ ಪೀಸನ್ನು ಅಥವಾ ಜರ್ದೋಸಿನ ತೊಗೊಂಡು ಹಾಕಿ ಅಲ್ಲಿ ಎಂಡ್ ನಾಟ್ ಕೊಟ್ಟರೆ ನಮ್ಮ ಈ ಒಂದು ಔಟ್ಲೈನ್ ಕೊಡುವಂಥದ್ದು ಕುಂದನ್ಗೆ ಕಂಪ್ಲೀಟ್ ಆಗುತ್ತೆ. ಈಗ ನಾನು ಆ 2 ಚುಕ್ಕೆ ರಂಗೋಲಿಗಳ ಥರ ಇರುವಂತಹ ಕುಂದನ್ ಡಿಸೈನ್ ಪ್ಯಾಟರ್ನ್ ಮಧ್ಯದಲ್ಲಿ ಉದ್ದುದ್ದ ಕಂಬಗಳ ಥರ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಪೋಣಿಸ್ಕೊತಾ ಇದ್ದೀನಿ. ಯಾವ ರೀತಿ ಪೋಣಿಸ್ಕೊತಾ ಇದ್ದೀನಿ ಅಂದರೆ, ರೌಂಡ್ದು ಫಸ್ಟು ಚಮಕಿ, ಆಮೇಲೆ 2 ಪುಟ್ಟ ಬೀಡು ರೌಂಡ್ದು, ಆಮೇಲೆ ದೊಡ್ಡದೊಂದು ಬೀಡು, ಪುನಃ ಸೇಮ್ ಹಾಗೆ ಚಿಕ್ಕದೆರಡು ರೌಂಡ್ ಬೀಡು, ಚಮಕಿ. ಈ ರೀತಿ ನಾವು ಪೋಣಿಸ್ಕೊಂಡು ಸೂಜಿನಲ್ಲಿ ಎಲ್ಲ ಸೆಟ್ ಮಾಡಿಕೊಂಡು ಅದನ್ನು ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಈ ಡಿಸೈನ್ ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಾಗಾಗಿ ಈ ರೀತಿ ಹಾಕ್ತಿರೋದು. ಈ ಪ್ಯಾಟ್ರನ್ಸ್ ಎಲ್ಲ ನಿಜವಾಗ್ಲೂ ಯಾವುದೇ ಒಂದು ಬುಕ್ಕಲ್ಲಿ ಅಥವಾ ಎಲ್ಲೂ ಡಿಸೈನ್ ಸಿಗಲ್ಲ. ಇದು ನನ್ನ ಓನ್ ಕ್ರಿಯೇಷನ್ ಅಂತ ಹೇಳ್ಬೋದು. ಈಗ ನೀವು ನೋಡ್ತಾ ಇರೋದು ಔಟ್ಲೈನ್ ಕೊಡ್ತಾ ಇರೋದು. ಇದು ಸ್ವಲ್ಪ ಡಿಫ್ರೆಂಟಾಗಿ ಔಟ್ಲೈನ್ ಕೊಡ್ತಿದ್ದೀನಿ. ಒಂದು ಕಡೆ ಎಲ್ಲ ಪಿಂಕ್ ಕಲರ್ ಕಾಣ್ತಿದೆ, ಅಂದರೆ ಈ ಕಡೆಯಿಂದ ಆ ಕಡೆಗೆ ಸ್ವಲ್ಪ, ಆ ಕಡೆಯಿಂದ ಈ ಕಡೆಗೆ ಎರಡೂ ಮಿಕ್ಸ್ ಆಗಿ ಬರೋ ಥರ ಹಾಕ್ತಾ ಇದ್ದೀನಿ. ಇದರಿಂದ ನಮಗೆ ಡಿಸೈನು ತುಂಬ ಚೆನ್ನಾಗಿರುತ್ತೆ. ಒಂದು ಸೈಡೆಲ್ಲ ಎಲ್ಲೋ, ಒಂದು ಸೈಡೆಲ್ಲ ಪಿಂಕು, ಆ ರೀತಿಯೂ ಮಾಡಿಲ್ಲ ನೋಡಿ. ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಕುವ ರೀತಿ ನೋಡಿ ಇವಾಗ ಚೇಂಜ್ ಆಗುತ್ತೆ. ಇದು ಕಂಟಿನ್ಯೂ ಮಾಡ್ಕೊಂಡು ಆ ಕಡೆಗೆ ಹೋಗ್ತೀನಿ. ಈ ರೀತಿಯಾಗಿ ನಾವು 2 ಕಲರ್ ಕಾಂಬಿನೇಷನ್ ಬರೋ ಥರ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈಗ ಇದೇ ರೀತಿ ಹಾಕಿದರೆ ನಮ್ಮ ಬ್ಯಾಕ್ ನೆಕ್ ಪ್ಯಾಟ್ರನ್ನು ಕಂಪ್ಲೀಟ್ ಆಗುತ್ತೆ. ನೋಡೋದಕ್ಕೆ ಈ ರೀತಿಯಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ನೆಕ್ಸ್ಟು ಸ್ಲೀವಲ್ಲಿ ಹಾಕೋದು ನೋಡೋಣ. ಸ್ಲೀವಲ್ಲಿ ಇದಾಗಲೇ ಬಾರ್ಡರಲ್ಲಿ ಮ್ಯಾಂಗೋಸ್ ಇರೋದನ್ನು ನೀವು ನೋಡ್ಬೋದು. ವೀವಿಂಗಲ್ಲೇ ಬಂದಿರೋವಂಥದ್ದು, ಅದನ್ನು ಹೈಲೈಟ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ಮೊದಲಿಗೆ ನಾನು ಬಾರ್ಡರನ್ನು ನೆಕ್ದು ಹೇಗೆ ನಾನು ರನ್ನಿಂಗ್ ಬಾರ್ಡರ್ ಹಾಕಿದ್ನೋ ಅದು ಹಾಕಿದ್ದಾಯಿತು. ಬೀಟ್ಸಿಂದ ನಾನೀಗ ಆ ಒಂದು ಮ್ಯಾಂಗೋನ ಹೈಲೈಟ್ ಮಾಡ್ತಿದ್ದೀನಿ. ಅದಕ್ಕೆ ಮೊದಲು ಏನು ಮಾಡಿದ್ದೀನಿ ಅಂದರೆ, ಮಧ್ಯದಲ್ಲಿ ಒಂದು ದೊಡ್ಡ ಬೀಡು ಮತ್ತು 2 ಮ್ಯಾಂಗೋಗಳ ಗ್ಯಾಪಿಗೆ ಒಂದು ಬೀಡನ್ನು ಹಾಕಿದ್ದೀನಿ. ಅಲ್ಲಿ ನಮ್ಮ ರಂಗೋಲಿ ಪ್ಯಾಟರ್ನ್ ಡಿಸೈನ್ ಇತ್ತಲ್ವ, ಕುಂದನ್ಸ್ ಅಂಟಿಸ್ಬಿಟ್ಟು ಮಾಡೋದು, ಅದನ್ನು ಅಲ್ಲಿ ಹಾಕ್ಕೊಳ್ಳೋಣ ಅಂತ. ಈಗ ಇಲ್ಲಿ ಕಾಣ್ತಾ ಇರುವಂಥ ಮ್ಯಾಂಗೋ ಶೇಪ್ಗೆ ಔಟ್ಲೈನನ್ನು ಬೀಟ್ಸಿಂದ ಕೊಡ್ತಿದ್ದೀನಿ. ಅದಕ್ಕೂ ಸೇಮ್ ಬಾರ್ಡರಲ್ಲಿರುವಂತಹ ಯೂಸ್ ಮಾಡಿರೋ ಅದೇ ಥರ ಶುಗರ್ ಬೀಟ್ಸನ್ನೇ ಇಲ್ಲಿ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. 2 ಬೀಡನ್ನು ಕೊಡ್ತಾ ನಾನು ಇದಕ್ಕೆ ಹಾಕ್ಕೊಂಡ್ರೂ ಸಾಕು. ಸುಮಾರು ಬಾರಿ ಏನಾಗುತ್ತೆ ಅಂದರೆ, ಕಸ್ಟಮರ್ಸ್ ಹೇಳಿರಲ್ಲ ಯಾವ ಥರ ಹಾಕಬೇಕು, ಯಾವ ಥರ ಬೇಕು ಅನ್ನೋದು. ಅವರು ಒಂದು ರೇಂಜ್ ಹೇಳಿರ್ತಾರೆ, ಅಥವಾ ಈ ಥರ ನಮಗೊಂದು ಸ್ವಲ್ಪ ಬೇಕಾಗಿರೋ ಪ್ಯಾಟರ್ನ್ ಹೀಗೆ ನಮಗಿದ್ರೆ ಸಾಕು ಅಂತಂತ ಹೇಳಿರ್ತಾರಲ್ಲ, ಅದರ ಆಧಾರದ ಮೇಲೆ ನಾನು ಈ ಥರ ನನ್ನದೇ ಓನ್ ಕ್ರಿಯೇಷನಲ್ಲಿ ಈ ರೀತಿ ಇರುವಂತಹ ಒಂದು ಬ್ಲೌಸಲ್ಲೇ ಇರುವಂತಹ ಡಿಸೈನನ್ನೇ ಹೈಲೈಟ್ ಮಾಡ್ಕೊಂಡು ಕೂಡ ನಾವು ಗ್ರ್ಯಾಂಡ್ ಮಾಡ್ಕೋಬೋದು. ಈಗ ನೋಡಿ, ಬೀಚ್ಸಿಂದ ಔಟ್ಲೈನ್ ಕೊಟ್ಟಿದ್ದಾಯಿತು. ಈಗ ಅದು ಕಂಪ್ಲೀಟ್ ಆಯಿತು ಅಂದರೆ ಕುಂದನ್ಸು, ಅದು ಹೇಗೆ ರಂಗೋಲಿ ಪ್ಯಾಟರ್ನ್ ಥರ ಕುಂದನ್ಸ್ ಅಂಟಿಸ್ಬಿಟ್ಟು ಎಲ್ಲ ಮಾಡಿರ್ತೀವೋ ಅದೇ ರೀತಿ ಎಲ್ಲ ಅಂಟಿಸ್ಬಿಟ್ಟು ಅದಕ್ಕೆ ಯಾವ ರೀತಿ ಇದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ, ಅಂದರೆ ಬಾರ್ಡರ್ಗೆ ಮ್ಯಾಚ್ ಆಗೋ ಥರನೇ ಮಾಡಬೇಕು, ಬೇರೆ ಏನೇನೂ ಮಾಡೋಕ್ಕಾಗಲ್ಲ. ಈಗ ಅದು ಹೇಗೆ ಮಾಡೋದು ಅಂತಲೂ ಈಗ ನೋಡ್ಬೋದು. ಯೆಲ್ಲೋ ಕಲರ್ ಕುಂದನಿರೋ ಕಡೆ ಪಿಂಕ್ ಕಲರ್ ಒಂದು ದಾರನ ಔಟ್ಲೈನ್ ಇನ್ನರ್ ಮತ್ತು ಔಟ್ಸೈಡ್ ಹಾಕ್ತಿದ್ದೀನಿ. ಹಾಗೆ ಅದೇ ರೀತಿ ಇಲ್ಲಿನೂ ಹಾಕ್ತಾ ಇರುವಂಥದ್ದು. ಇವಾಗ ಪಿಂಕ್ಗೆ ನಾನು ಯೆಲ್ಲೋ ಕಲರ್ ಕೊಡ್ತೀನಿ. ಆಗ ಕಾಂಬಿನೇಷನ್ ಅದು ಚೆನ್ನಾಗಿ ಬರುತ್ತೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ನೆಕ್ಕಲ್ಲಿ ಹಾಕಿರುವಾಗ ನಾನು ಸ್ವಲ್ಪ ಜಿಗ್ಜಾಗ್ ಮೆಥಡಲ್ಲಿ ಈ ಥರ ಒಂದು ಬುಟ್ಟಾಸ್ಗೆ ಹಾಕಿದೆ ಅಲ್ವಾ. ಬಟ್ ಇಲ್ಲಿ ಕಂಪ್ಲೀಟಾಗಿ ನಾನು 2 ಮಿಕ್ಸ್ ಮಾಡದೆ ಸೆಪ್ರೇಟಾಗಿ ಪಿಂಕನ್ನು ಅಂದರೆ ಕಂಪ್ಲೀಟ್ ಪಿಂಕನ್ನು ಹಾಕ್ತೀನಿ. ಆಮೇಲೆ ಇಲ್ಲಿ ಬಂದು ಯೆಲ್ಲೋ ಕೊಡೋದು, ಆ ರೀತಿಯಾಗಿ ಮಾಡುವಂಥದ್ದು. ಆಮೇಲೆ ಬುಟ್ಟಾಸ್ ಹಾಕಿದರೆ ಈ ಒಂದು ಬಾರ್ಡರ್ ಡಿಸೈನು ತುಂಬ ನೀಟಾಗಿ ಅಲ್ಲಿರುವಂತಹ ನೋಡಿ, ಈ ಥರ ಎಂಬೋಸ್ಡ್ ಇರುವಂತಹ ಒಂದು ಡಿಸೈನಿಗೆ ಈ ರೀತಿಯಾಗಿ ಹಾಕಿರುವಂಥದ್ದು ಕಂಪ್ಲೀಟ್ ಆಗುತ್ತೆ. ಸ್ಲೀವಲ್ಲಿ ಸ್ವಲ್ಪ ಒಂದು ಮ್ಯಾಂಗೋ ಶೇಪಲ್ಲಿರುವಂತಹ ಒಂದು ರಂಗೋಲಿ ಪ್ಯಾಟರ್ನ್ ಥರ ಹಾಕಿರೋದಕ್ಕೆ ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಈ ರೀತಿ ಒಂದು ದೊಡ್ಡ ಬೀಡು, ಚಿಕ್ಕದು, ಆಮೇಲೆ ಚಮಕಿ ಮೂರನ್ನು ಪೋಣಿಸ್ಕೊಂಡು ಈ ರೀತಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದರಿಂದ ಸ್ವಲ್ಪ ಸೆಂಟರ್ ಪಾರ್ಟನ್ನು ಫಿಲ್ ಮಾಡ್ದಂಗೆ ಆಗುತ್ತೆ. ಮಧ್ಯದಲ್ಲಿರೋದಕ್ಕೆ ಮಾತ್ರ ಹಾಕ್ತಿದ್ದೀನಿ. ಕೆಳಗಡೆ ಇರುವಂತಹ ಅಂದರೆ
ಮ್ಯಾಂಗೋಯಿಂದ ಹೊರಗಡೆ ಇರುವಂತಹ ಒಂದು ಬುಟ್ಟಾಸ್ಗೆ ಏನು ನಾನು ಈ ರೀತಿ ಹಾಕ್ತಾಯಿಲ್ಲ. ಅದಕ್ಕೂ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂತೇನಿಲ್ಲ. ಆದರೆ ನಾನು ಇದಾಗಲೇ ಸ್ಲೀವಲ್ಲಿ ಬೇರೆ ಥರ ಹಾಕಿದ್ನಲ್ಲ, ಅದಕ್ಕೆ ಅಲ್ಲಿ ಹಾಕಿಲ್ಲ. ಓನ್ಲಿ ಮ್ಯಾಂಗೋ ಒಳಗಿರೋದಕ್ಕೆ ಹೈಲೈಟ್ ಮಾಡ್ತಿದ್ದೀನಿ. ಈಗ ಈ ರೀತಿ ಎಲ್ಲ ಹಾಕಿದರೆ ಇದು ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ ಕಂಪ್ಲೀಟ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಸ್ಲೀವ್ ಡಿಸೈನ್ ಕಾಣ್ತಾ ಇದೆ ಅಂತ. ಇರುವಂತಹ ಬಾರ್ಡರಲ್ಲಿ ಬಂದಿರೋ ಡಿಸೈನನ್ನು ಹೈಲೈಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಯುನೀಕಾಗಿಯೂ ಕಾಣುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಮೊದಲನೇ ಬಾರಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ಹೆಚ್ಚಿನ ಮಾಹಿತಿಗಳು, ಯೂಸ್ಫುಲ್ ಟಿಪ್ಸನ್ನು ನಾನು ಕೊಡ್ತಾ ಇರ್ತೀನಿ. ಹಾಗಾಗಿ ಮಂಜು ಕ್ರಿಯೇಟಿವ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.